ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಎಡಬ್ಲ್ಯೂ ನೇಮಕಾತಿಯಲ್ಲಿ ಭಾರೀ ಅಕ್ರಮ ನಡೆದಿರುವ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. 2023ರಲ್ಲಿ ಕೆಪಿಎಸ್ಸಿ ಮೂಲಕ ನಡೆದಂತಹ ನೇಮಕಾತಿ ಆದೇಶದ ದಾಖಲೆಯನ್ನು ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂಥ ದಾಖಲೆ ಅದು. ತನಿಖೆ ಪೂರ್ಣಕ್ಕಿಂತ ಮುಂಚೆನೇ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಅಂತೇಳಿ ಆರೋಪ ಮಾಡಿದ್ದಾರೆ. 9 ಅಭ್ಯರ್ಥಿಗಳ ದಾಖಲೆಗಳ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಆಕ್ಷೇಪಣೆ ಎತ್ತಿದ್ದಾರೆ. ಆನಂದ್ ಎಸ್ ಸಿದ್ದಾರೆಡ್ಡಿ ಎಂಬುವರಿಂದ ನೇಮಕಾತಿ ಆದೇಶಕ್ಕೆ ಸಂಬಂಧಪಟ್ಟಂತೆ ದೂರು ಇದೆ. OMR ಶೀಟ್, ಕಾರ್ಬನ್ ಕಾಪಿ, CCTV ಪರಿಶೀಲನೆ ಆಗಬೇಕು ಅಂತೇಳಿ HDK ಒತ್ತಾಯಿಸಿದ್ದಾರೆ ಕೂಡ. ಗಂಭೀರ ಆರೋಪ ಏನು ಅಂದರೆ, ಚೇರ್ಮನ್ ಸೈನ್ ಇಲ್ಲದೇ ಆಯ್ಕೆ ಪಟ್ಟಿ ಹೇಗೆ ಪ್ರಕಟ ಮಾಡಿದ್ರು ಇವರು? CS ಗಮನಕ್ಕೆ ತಂದಿದ್ದರು ಅಂತ ಇದೆಲ್ಲ ಪ್ರಕಟ ಮಾಡಿ ಆಮೇಲೆ CS ಗಮನಕ್ಕೆ ತಂದಿರೋದನ್ನ ಅಂತ ಆರೋಪ ಇದೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕುಮಾರಸ್ವಾಮಿ ಅವರ ಗಂಭೀರ ಆರೋಪ ಇದು. FSL ಪರಿಶೀಲನೆಯಲ್ಲಿ OMR ಶೀಟಲ್ಲಿ ತಿದ್ದುಪಡಿಯಾಗಿರೋದು ಪತ್ತೆಯಾಗಿದೆ. ತನಿಖೆ ಬಾಕಿ ಇದ್ದರೂ 24 ಅಭ್ಯರ್ಥಿಗಳು ನೇಮಕ ಮಾಡ್ಕೊಂಡಿದ್ದು ಯಾಕೆ ಇವರು? ಯಾರಿಗೆ ಲಾಭ ಆಯಿತು? ಕಿಕ್ಬ್ಯಾಕ್ ಯಾರಿಗೆ ಸಿಕ್ತು ಅಂತ HDK ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಕೂಡ HDK ಆಗ್ರಹಿಸಿದ್ದಾರೆ. ಈ ರೀತಿ OM ಶೀಟಲ್ಲಿ ಅವರೇನು ಅದು ಬ್ಲೂ ಪೆನ್ನು ಬ್ಲ್ಯಾಕ್ ಪೆನ್ನಲ್ಲಿ ಬರೆದ್ರೆ ಏನಾಗುತ್ತೆ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. ಬ್ಲೂ ಪೆನ್ನಲ್ಲೇ ಈ ಮಾರ್ಕ್ ಮಾಡಬೇಕು ಅನ್ನೋದು OMR ಶೀಟ್ಗಳಿಗೆ. ಬ್ಲೂ ಪೆನ್ನಲ್ಲಿ 2 ಥರ ಬ್ಲ್ಯಾಕ್ ಪೆನ್ನಲ್ಲಿ ಮಾಡಿದ್ರೆ ಯಾವ ಥರ ಆಗುತ್ತೆ ಅಂತ. ಇಲ್ಲಿ ಏನಾಗುತ್ತೆ, ಎಕ್ಸಾಮ್ಗಳು ಯಾಕೆ ಬರೆಸ್ತಾರೆ? ಇದು ಯಾವುದೋ ಈಗ ಹೇಳ್ತಾ ಇದ್ದಿರಲ್ಲ ಮೊನ್ನೆ, ಅದಂತೂ ನಿಮ್ಮ ರೆಸಾರ್ಟ್ಗಳು ಅಲ್ಲಿ ಇಲ್ಲೆಲ್ಲ ರೈಡ್ ಆಯಿತು ಅಂತೇಳಿ ಈಗ ಬರ್ತಿದ್ದಿರಲ್ಲ. ಈಗ ಮೊನ್ನೆ ಈಗೇನು ರೈಡ್ ಮಾಡೋರಲ್ಲ ನಿಮ್ಮ ಇಡಿ ಅವರು ವಿಲಾಗಳಿಗೆಲ್ಲ ಹೋಗಿ ಅಲ್ಲೆಲ್ಲ ಎಕ್ಸಾಮ್ ಕೂರಿಸಿ ಬರ್ಸೋದಕ್ಕೆ ತಯಾರು ಮಾಡಿದ್ರು ಅಂತೇಳಿ OM ಶೀಟೆಲ್ಲ ಅಲ್ಲಿ ಕೊಟ್ಟರು ಅಂತೇಳಿ. ಇಲ್ಲಿ ಯಾವ್ಯಾವ ರೀತಿ ಇದರ ಡಿಫೆಕ್ಟ್ಗಳು